ಇದು ಮರಳು ರಾಶಿ. ಮರಳನ್ನ ಶಿಲ್ಪವಾಗಿ ಬದಲಾಯಿಸಿದ್ದಾರೆ. ಮರಳು ಶಿಲ್ಪ ಇದು ಒಂದು ವಿಶೇಷವಾದ ಕಲೆ. ಈ ಕಲೆಯನ್ನ ನೋಡಿ ಪ್ರೋತ್ಸಾಹಿಸೋರು ಇಲ್ಲದೆ ಇದ್ರೆ ಕ್ರಮೇಣವಾಗಿ ಈ ಶಿಲ್ಪ ಕಲೆಯನ್ನ ಮಾಡ್ಲಿಕ್ಕೆ, ಮರಳು ಶಿಲ್ಪವನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಆ ಕುಶಲಕರ್ಮಿಗಳಿದ್ದಾರಲ್ಲ, ಅವರಿಗೆ ನೀರಸ ಅನ್ಸ್ಬೋದು, ಬೇಸರ ಅನ್ಸ್ಬೋದು. ಛೇ, ಯಾರೋ ನೋಡ್ಲಕ್ ಬರ್ತಿಲ್ಲಲ್ಲಪ್ಪ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ಇದನ್ನ ಹೀಗ್ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಅಲ್ಲಿ ಈ ತರ ಮಾಡಿದ್ದಾರೆ, ಇದನ್ನ ನೀವು ಅಲ್ಲಿ ನೋಡಿ ಅಂತ ಹೇಳುವಂಥವ್ರು ಇಲ್ವಲ್ಲ ಅಂತೇಳಿ ಅವರಿಗೆ ಬೇಸರ ಆದಾಗ ಏನಾಗ್ಬೋದು ನೋಡಿ. ಇಲ್ಲೊಂದು ಪೇಂಟಿಂಗ್ ನಡೀತಾ ಇದೆ, ಒಂದು ಚಿತ್ರಕಲೆ, ಫೈನ್ ಆರ್ಟ್ಸ್ ಅಂತ ಹೇಳ್ತೀವಿ. ಇಂಥ ಒಂದು ಅದ್ಭುತವಾದ ಚಿತ್ರಕಲೆ ರಚನೆ ಮಾಡೋ ವ್ಯಕ್ತಿಗಳಿಗೆ ಅವರ ನೋಡಿ ಮೆಚ್ಚುವಂತಹ, ಅವರಿಗೆ ಲೈಕ್ ಮಾಡುವಂತಹ, ಅವರ ಚಿತ್ರಕಲೆಯನ್ನ ಖರೀದಿ ಮಾಡುವಂತಹ, ಅವರನ್ನ ಪ್ರೋತ್ಸಾಹಿಸುವಂತ ಕೆಲಸಗಳು ಮಾಡದೇ ಇದ್ರೆ ಕ್ರಮೇಣ ಅವ್ರು ಏನ್ ಮಾಡ್ಬೋದು, ಚಿತ್ರಕಲೆಯನ್ನ ರಚನೆ ಮಾಡೋದನ್ನ ನಿಲ್ಸ್ಬಿಡ್ಬೋದು. ಇನ್ನ ನಮ್ಮ ಕಾವ್ಯ ಲೋಕಕ್ಕೆ ಬರೋಣ. ಕವಿ ತನಗಾಗಿರುವ ಭಾವನಾತ್ಮಕ ಅನುಭವಗಳನ್ನ ಭಾವನಾತ್ಮಕವಾಗಿ ಗ್ರಹಿಸಿಕೊಂಡು ಅದನ್ನ ಅನುಭವ ವಿಶೇಷವಾಗಿಸಿಕೊಂಡು ಕಾವ್ಯವನ್ನ ರಚನೆ ಮಾಡ್ತಾನೆ. ಲೋಕೋತ್ತರವಾದ ಭಾಷೆಗಳಿಗಿಂತ ಭಿನ್ನವಾಗಿ ಅವನ್ನ ರಚನೆ ಮಾಡಿದಂತ ಕಾವ್ಯ ಯಾರಿಗೋಸ್ಕರ? ಓದುಗರಿಗೋಸ್ಕರ. ಓದುಗ ಅದನ್ನ ಏನಾದ್ರೂ ಓದದೇ ಇದ್ರೆ, ಓದುಗರು ಇಲ್ಲದೆ ಇದ್ರೆ, ಅದನ್ನ ಮೆಚ್ಚದೇ ಇದ್ರೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಕವಿತೆ, ಇದನ್ನ ಓದಿದಾಗ ನನಗೆ ಭಾವನಾತ್ಮಕವಾಗಿ ನಾನೇ ನೊಂದ್ಬಿಟ್ಟೆ, ನನಗೆ ಖುಷಿ ಆಯ್ತು, ಆನಂದ ಬಾಷ್ಪ ಬಂತು, ಯಾವುದೋ ಒಂದು ಅನಿಸಿಕೆಯನ್ನು ಹೇಳಬೇಕು. ಈ ಭಾಗದಲ್ಲಂತೂ ತುಂಬಾ ಅದ್ಭುತವಾಗಿ ಈ ಕಾದಂಬರಿಯನ್ನ ರಚನೆ ಮಾಡಿದ್ದೀರಾ ನೀವು, ಕಾಡೊಳಗೆ ನಾನೇ ಓದಂಗಾಯ್ತು, ಇಲ್ಲಿ ಸ್ವಲ್ಪ ನೀವು ಈ ತರ ಬದಲಾವಣೆ ಮಾಡ್ಕೋಬೇಕಾಯ್ತು. ಈ ತರ ಮೆಚ್ಚು ನುಡಿಗಳನ್ನ ಜೊತೆಗೆ ಬದಲಾವಣೆಗಳನ್ನ ಹೇಳುವಂತ ಒಬ್ಬ ಕವಿಗೆ ಒಬ್ಬ ಆತ್ಮೀಯವಾದ ವ್ಯಕ್ತಿ ಬೇಕು. ಅವನು ಇಲ್ಲದೆ ಇದ್ರೆ ಏನಾಗುತ್ತೆ? ಕವಿ ತನ್ನ ಕವಿತೆಯನ್ನ, ಕಥೆಯನ್ನ, ಕಾದಂಬರಿಯನ್ನ ರಚನೆ ಮಾಡೋದನ್ನ ನಿಲ್ಲಿಸ್ಬಿಡ್ಬಹುದು. ಅಥವಾ ಒಬ್ಬೇ ಕವಿ ಬಗ್ಗೆ ತುಂಬಾ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಹೇಳ್ತಾ ಹೋದಾಗೆ ಅವನು ತನ್ನ ಸೃಜನಶೀಲ ಅಭಿವ್ಯಕ್ತಿಯನ್ನ ನಿಲ್ಲಿಸ್ಬಿಡ್ಬಹುದು. ಹಾಗಾಗಿ ಈ ಕವಿ ರಚನೆಯನ್ನ ಮೆಚ್ಚುವಂತಹ, ತಿದ್ದುವಂತಹ ಕೆಲಸ ಮಾಡೋನು ಯಾರಿದ್ದಾನೆ ಅವನನ್ನೇ ನಾವು ಸಹೃದಯ ಅಂತ ಹೇಳ್ತೀವಿ. ಸಹೃದಯ ಅಂತ ಹೇಳ್ತೀವಿ. ಇವತ್ತು ನಾವು ಈ ಸಹೃದಯ ಯಾರು, ಏನು ಅನ್ನೋದನ್ನ ಪರಿಚಯ ಮಾಡ್ಕೊಳ್ತಾ ಹೋಗೋಣ. ಕಾವ್ಯದ ಒಳಗಡೆ ಸಹೃದಯ ಅಂತ. ಇಂಗ್ಲಿಷ್ ಬರದೇ ಇದ್ರು ಕೂಡ ಶೇಕ್ಸ್ಪಿಯರ್ನ ಇಂಗ್ಲಿಷ್ ಕಾವ್ಯಗಳನ್ನ ಬಸಪ್ಪ ಶಾಸ್ತ್ರಿಗಳು ಬೇರೆಯವರಿಂದ ಕೇಳಿಸ್ಕೊಂಡು ಅರ್ಥೈಸಿಕೊಂಡು ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋ ಕೆಲಸವನ್ನು ಮಾಡ್ತಾರೆ. ನೋಡಿ, ಅವರು ಶೇಕ್ಸ್ಪಿಯರ್ನ ಇಂಗ್ಲಿಷ್ ಕಾವ್ಯಗಳಿಗೆ ಮೊದಲು ಸಹೃದಯನಾಗಿ ಕೆಲಸ ಮಾಡಿದ್ರು ಬಸಪ್ಪ ಶಾಸ್ತ್ರಿಗಳು, ಆಮೇಲೆ ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋ ಕೆಲಸವನ್ನ ಮಾಡ್ತಾರೆ. ಇಂಥ ಒಬ್ಬ ಸಹೃದಯ ನಮಗೆ ಬೇಕಾಗಿದೆ, ಅಂದ್ರೆ ಕವಿಗಳಿಗೆ ಬೇಕಾಗಿದೆ. ಅದಕ್ಕೋಸ್ಕರ ಇವ್ರನ್ನ ಸ್ವಲ್ಪ ವರ್ಣಿಸಿ ಹೇಳ್ತಾರೆ. ಸಾಹಿತ್ಯ ಲೋಕದ ಎರಡನೇ ಕಣ್ಣು, ರಸಿಕ, ಆದರ್ಶ ಓದುಗ, ಕವಿಹೃದಯಿ, ವಿಮರ್ಶಕ, ಕಾವ್ಯ ಪ್ರೇಮಿ ಅಂತೆಲ್ಲ ಕರೀತಾರೆ. ಇಲ್ಲಿ ವಿಮರ್ಶಕ ಅನ್ನೋದಕ್ಕೆ ಸಹೃದಯನ ವಿಮರ್ಶಕ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ವರ್ಣನಾತ್ಮಕ, ಅಂದ್ರೆ ಅತಿಶಯವಾಗಿ ವರ್ಣಿಸೋದಕ್ಕೋಸ್ಕರ ಅದನ್ನ ವಿಮರ್ಶಕ ಅಂತಾನು ಕೂಡ ಕರೆದಿದ್ದಾರೆ. ಪ್ರಾಚೀನ ಕಾಲದಿಂದನೂ ಕೂಡ ನಾವು ಸಾಹಿತ್ಯ ಲೋಕದಲ್ಲಿ ಸಹೃದಯಗಳು ಇರೋದನ್ನ ನಾವು ನೋಡ್ತೀವಿ. ಉದಾಹರಣೆ, ಮಹಾಭಾರತದ ಕಥೆಯನ್ನ ವೈಶಂಪಾಯನರು ಹೇಳ್ತಾ ಇರ್ಬೇಕಾದ್ರೆ ಜನಮೇಜಯ ಅದನ್ನ ಕೇಳ್ತಾ ಇದ್ದಂತೆ. ಜನಮೇಜಯ ಮಾತ್ರ ಕೇಳ್ತಾ ಇರ್ಲಿಲ್ಲ, ಅಲ್ಲಿ ಸಭಾದಲ್ಲಿ ಉಪಸ್ಥಿತರಿದ್ದಂತ ಮುನಿಗಳಾದಿಯಾಗಿ ಉಳಿದವರೆಲ್ಲರೂ ಕೂಡ, ರಾಜಪ್ರಮುಖರೆಲ್ಲರೂ ಕೂಡ ಕೇಳ್ತಾ ಇದ್ರು. ಹಾಗಾಗಿ ಜನಮೇಜಯ ಆದಿಯಾಗಿ ಉಳಿದವರೆಲ್ಲರೂ ಕೂಡ ಅಲ್ಲಿ ಕಥೆ ಕೇಳುಗರಾಗಿರ್ತಿದ್ರು. ಆದ್ರೆ ವಿಶೇಷವಾಗಿ ಜನಮೇಜಯ ಸಹೃದಯನಾಗಿ ಕೆಲಸ ಮಾಡ್ತಾ ಇದ್ದ. ಇನ್ನು ನಾಗವರ್ಮನ ಹೆಂಡತಿನೂ ಕೂಡ ಚಂದೋಂಬುದಿ ಕಥೆಯನ್ನ ಶಿವ ಪಾರ್ವತಿ ಹೇಳ್ತಾ ಇದ್ದಂತೆ ಅದನ್ನ ಕೇಳಿಸ್ಕೊಂಡಂತೆ ಒಬ್ಬ ವ್ಯಕ್ತಿ, ಅದನ್ನ ನಾಗವರ್ಮ ಕೇಳಿಸ್ಕೊಂಡು ತನ್ನ ಹೆಂಡತಿಗೆ ಆ ಕಥೆಯನ್ನ ಹೇಳ್ತಾ ಇದ್ದಂತೆ. ಇಲ್ಲಿ ನಾಗವರ್ಮನ ಹೆಂಡತಿ ಸಾರಥಿಯಾಗಿ ಕೆಲಸ ಮಾಡಿದ್ದಾಳೆ. ಮುದ್ದಣ ಮನೋರಮೆಯ ಕಥೆಯನ್ನ ನೀವು ಕೇಳಿದ್ದೀರಾ. ರಾಮಾಶ್ವಮೇಧ ಕಥೆಯಲ್ಲಿ ಮನೋರಮೆ ತನ್ನ ಗಂಡನಿಗೆ
ಯಾವ್ದಾದ್ರೂ ಒಂದು ಕಥೆಯನ್ನ ಇದುವರೆಗೂ ಕೇಳಿರದ ಅಪರೂಪದ ಕಥೆಯೊಂದನ್ನು ಹೇಳುವಂತ ಹೇಳಿದಾಗ ಮುದ್ದಣ್ಣ ಹೇಳುವ ಕಥೆಯನ್ನ ಮನೋರಮೆ ಕೇಳೋದಷ್ಟೇ ಅಲ್ಲ, ಆಕೆ ಪ್ರಶ್ನೆಯನ್ನು ಮಾಡ್ತಾಳೆ. ಕಥೆ ಒಳಗಡೆ ಕಥೆಯನ್ನು ಹೇಳಬೇಕಾದ್ರೆ ತಡೆದು ಪ್ರಶ್ನೆಗಳನ್ನು ಕೂಡ ಮಾಡ್ತಾಳೆ. ಹಾಗಾಗಿ ಇಲ್ಲಿ ಮನೋರಮೆ ಸಾರಥಿಯಾಗಿ ಕೆಲಸ ಮಾಡ್ತಾನೆ. ಕೇವಲ ಕತೆ ಕಾದಂಬರಿನೇ ಕೇಳೋದು ಹೊಗಳೋದಷ್ಟೇ ಅಲ್ಲ, ಪ್ರಶ್ನೆ ಮಾಡುವ, ತಪ್ಪಿದ್ರೆ ತಿದ್ದುವ, ಇಂಥ ಕಡೆ ತಿದ್ದಿಕೊಳ್ಳಿ ಅಂತ ಸಲಹೆ ಕೊಡೋರು ಕೂಡ ಸಾರಥಿ ಆಗಿರ್ತಾರೆ. ಇನ್ನ ರವಿ ಬಿಡಂಗ, ಹರಿಕೇಸರಿ ಇವರೆಲ್ಲ ಸಾರಥಿಯ ಸ್ಥಾನವನ್ನ ತುಂಬಿದಂಥವ್ರೆ. ಆದ್ರೆ ಅವರೆಲ್ಲರ ಕಾವ್ಯ ಶಾಸ್ತ್ರವನ್ನು ಆಲಿಸಿದವ್ರು ಇರ್ಬೋದು, ಆದ್ರೆ ಅವ್ರ ಪ್ರತಿಕ್ರಿಯೆಗಳು ಎಲ್ಲಿ ದಾಖಲಾಗಿಲ್ಲ. ಈಗ ನಮ್ಮ ಹೊಸಗನ್ನಡ ಸಾಹಿತ್ಯ ಲೋಕದಲ್ಲಿ ಸಹೃದಯರ ಪ್ರತಿಕ್ರಿಯೆಗಳು ದಾಖಲಾಗುತ್ತೆ. ನೀವು ಭಾನುವಾರದ ಪತ್ರಿಕೆಯನ್ನು ನೋಡ್ಬೋದು. ಹೊಸದೊಂದು ಕೃತಿ ಸಾಹಿತ್ಯ ಲೋಕಕ್ಕೆ ಅರ್ಪಣೆಯಾದಾಗ ಮೊದಲ ಓದುಗರಾಗಿ ಆ ಕೃತಿಯನ್ನ ಓದಿದಂಥವರು ಆ ಕೃತಿಯ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನ ದಾಖಲಿಸಿರ್ತಾರೆ. ಆ ಸಹೃದಯ ಕೆಲಸವನ್ನ ಮಾಡಿದಾಗ ಅದರಿಂದ ಅವರ ಮೊದಲ ಅಭಿಪ್ರಾಯವನ್ನ ಓದಿದಂತ ಮತ್ತೊಂದಿಷ್ಟು ಜನ ಆ ಕೃತಿಯ ಬಗ್ಗೆ ಆಸಕ್ತಿ ಹೊಂದಿ ಓದುವ ಕೆಲಸವನ್ನ ಆರಂಭಿಸ್ತಾರೆ. ನೋಡಿ, ಕವಿಯ ಕೃತಿಗೆ ಪ್ರಚಾರ ಮಾಡುವಂತವರು ಟಿವಿಗಳಲ್ಲ, ನ್ಯೂಸ್ ಪೇಪರ್ಗಳಲ್ಲ, ಯಾವುದೋ ಬ್ಯಾನರ್ಗಳಲ್ಲ. ಯಾರು ಅದನ್ನ ಓದಿ ಮೆಚ್ಚಿರ್ತಾನೋ ಅವನೇ ಇಲ್ಲಿ ಸಾರಥಿಯಾಗಿರ್ತಾನೆ. ನಿಜವಾದ ಸಾರಥಿನೇ ಕವಿಯ ಸಾಹಿತ್ಯದ ಪ್ರಚಾರಕ. ಹಾಗಾಗಿ ಸಹೃದಯ ಬಹಳ ಪ್ರಮುಖವಾದ ಸ್ಥಾನವನ್ನ ಸಾಹಿತ್ಯ ಲೋಕದಲ್ಲಿ ತುಂಬುತ್ತಾನೆ. ಕವಿ ತಾನು ಕಟ್ಟಿದಂತಹ ಕಾವ್ಯ ಏನಿದೆಯಲ್ಲ, ಲೋಕವನ್ನ ನೋಡಿ ತನ್ನ ಸೌಂದರ್ಯಾನುಭವದಿಂದ ಕಾವ್ಯವನ್ನ ಕಟ್ಟಿರ್ತಾನೆ. ಆ ಕಟ್ಟಿದಂತ ಕಾವ್ಯವನ್ನ ಓದಿ ಅನುಭವ ಸುಖವನ್ನ ಪಡೆಯೋರೇನಾದ್ರೂ ಇಲ್ಲದೆ ಇದ್ರೆ, ಒಂದ್ ವೇಳೆ ಅನುಭವ ಸುಖವನ್ನ ಪಡೆಯೋರೇನಾದ್ರೂ ಇಲ್ಲದೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೊದಲು ನಾನು ಚಿತ್ರದಲ್ಲಿ ತೋರಿಸಿದಾಗೆ ನೀರಸವಾಗಿ ಬಿಡುತ್ತೆ. ಕಾವ್ಯ ಬರೆಯೋದನ್ನ ನಿಲ್ಲಿಸ್ಬಿಡ್ಬೋದು. ಅದಕ್ಕೋಸ್ಕರ ಜನ್ನ ಒಂದ್ ಮಾತನ್ನ ಹೇಳ್ತಾರೆ ಅನಂತನಾಥ ಪುರಾಣದಲ್ಲಿ, ಕಟ್ಟಿಯುಮೆಯೇನೋ ಮಾಲೆಗಾರನ ಪೂಸ ಭಾಸಿಂಗಂ ಮುಡಿಯುವ ಭೋಗಿಗಳಿಲ್ಲದೆ ಬಾಡಿಪೋಗದೆ ಅಂತ ಹೇಳ್ತಾನೆ. ಅಂದ್ರೆ ಮಾಲೆಗಾರ ಹೊಸದಾಗಿ ಒಂದು ಮಾಲೆಯನ್ನು ಕಟ್ಟಿಬಿಡ್ತಾನೆ. ಮಾಲೆಗಾರ ಕಟ್ಟಿಮೆಯೇನೋ ಪೂಸ ಭಾಸಿಂಗಂ, ಹೊಸದಾಗಿ ಮಾಲೆಗಳನ್ನ ಕಟ್ತಾನೆ. ಆದ್ರೆ ಅದನ್ನ ಮುಡಿಯುವ ಭೋಗಿಗಳಿಲ್ಲದೆ ಏನ್ ಪ್ರಯೋಜನ? ಅದು ಬಾಡಿ ಹೋಗೋದಿಲ್ವಾ? ಅದೇ ರೀತಿ ಕಾವ್ಯವನ್ನು ರಚನೆ ಮಾಡಿ ಅದನ್ನು ಓದುವವರು ಮೆಚ್ಚುವವರು ಇಲ್ಲದೆ ಇದ್ರೆ ಕವಿಯೂ ಕೂಡ ಇದೇ ಪರಿಸ್ಥಿತಿ ಆಗುತ್ತೆ. ಕವಿಯ ಮುಖವೂ ಬಾಡಿ ಹೋಗುತ್ತೆ, ಸಾಹಿತ್ಯದ ಬಗ್ಗೆನ ಆಸಕ್ತಿ ಇಲ್ಲದಾಗುತ್ತೆ. ಇದ್ರ ಬಗ್ಗೆ ತಾರ್ಕಿಕವಾಗಿಯೂ ಕೂಡ ವೀರಣ್ಣ ದಂಡೆಯವರು ತಮ್ಮ ಲೇಖನದಲ್ಲಿ ಇನ್ನೊಂದು ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಜನ್ನನ ಈ ಹೇಳಿಕೆ ಕುರಿತಾಗಿ. ಅಂದ್ರೆ ಕವಿಯ ಕಾವ್ಯವನ್ನ ಓದುವವರು ಇವತ್ತು ಇಲ್ಲದೆ ಇರ್ಬೋದು, ಆದ್ರೆ ಮುಂದೊಂದಿನ ಕವಿಯ ಕಾವ್ಯವನ್ನ ಓದುವವರು ಬಂದೇ ಬರ್ತಾರೆ. ಅದಕ್ಕೆ ಕವಿಯ ಒಳ್ಳೆ ಸಾಹಿತ್ಯ ಅಂತ ಹೇಳಿದಾಗ ಅದಕ್ಕೆ ಪ್ರಾಮುಖ್ಯತೆ ಸಿಕ್ಕೇ ಸಿಗುತ್ತೆ ಅನ್ನೋದು ಕವಿ ಅಭಿಪ್ರಾಯ. ಅಂದ್ರೆ ಇವರು ವೀರಣ್ಣ ದಂಡೆಯವರ ಅಭಿಪ್ರಾಯ. ಇನ್ನು ಅಭಿನವ ಗುಪ್ತ ಹೇಳುವಂತ ಮಾತು ತುಂಬಾ ಚೆನ್ನಾಗಿದೆ. ಸರಸ್ವತಿಯ ಎರಡು ತತ್ವಗಳೇ ಅಂತ ಹೇಳಿದ್ರೆ ಕವಿ ಮತ್ತೆ ಸಹೃದಯರು ಅಂತ ಹೇಳ್ತಾನೆ. ಅಭಿನವ ಗುಪ್ತ ಓದುಗನನ್ನ ಕವಿಯ ಸಮಾನಕ್ಕೆ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾನೆ. ಹಾಗಾಗಿ ಅಂದ್ರೆ ಪ್ರತಿಯೊಬ್ಬ ಓದುಗನು ಕೂಡ, ಅಂದ್ರೆ ಕವಿಯು ಕೂಡ ಒಬ್ಬ ಸಾರಥಿಯ ನಿರೀಕ್ಷೆಯಲ್ಲಿ ಇರ್ತಾರೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ನಾವು ಈ ಸಂದರ್ಭದಲ್ಲಿ ಬೇಂದ್ರೆ ಅವರ ಈ ಮಾತನ್ನ ನೆನಪು ಮಾಡ್ಕೊಳ್ಬಹುದು. ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಕಲ್ಲು ಸಕ್ಕರೆ ಎಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಹಣಿಸು ನನಗೆ. ಎಷ್ಟು ಮಧುರವಾಗಿದೆ ನೋಡಿ. ನನ್ನ ಕೆಲಸ ನಾನು ಬರೆಯೋದಷ್ಟೇ, ನಿನಗೆ ಕೊಟ್ಬಿಡ್ತೀನಿ. ಕಲ್ಲು ಸಕ್ಕರೆ ಅಂತ ನಿನ್ನ ಎದೆ. ನೋಡಿ ಎಂತ ಮಧುರವಾದ ವಾಕ್ಯ. ಅಂದ್ರೆ ಸಹೃದಯನ ಮನಸ್ಸು ಹೇಗಿರಬೇಕು ಅನ್ನೋದನ್ನ ಬೇಂದ್ರೆ ಅವರು ಹೇಳುವ ಮಾತಿದು. ಆ ಕಲ್ಲು ಸಕ್ಕರೆ ಅಂತ ನಿನ್ನ ಎದೆಯು ಕರಗಿದರೆ ಅದನ್ನ ಮೆಚ್ಚಿದ್ರೆ ಅವಾಗ ನಿನ್ಗೇನೋ ಅಂತ ಅನ್ಸುತ್ತಲ್ಲ, ಖುಷಿ ಆಯ್ತು, ಹಬ್ಬ, ವಾವ್, ಸೂಪರ್, ನಿನ್ಗೇನೇನೋ ಅನ್ಸುತ್ತಲ್ಲ, ಅದನ್ನ ಹೇಳ್ಬೇಕು. ಹೇಳಿದ್ರೆ ಸಾಕು ಅನ್ನೋ ನಿರೀಕ್ಷೆಯನ್ನ ಬೇಂದ್ರೆ ಅವ್ರದ್ದು ವ್ಯಕ್ತಪಡಿಸ್ತಾರೆ. ಇನ್ನ ಕುವೆಂಪು ಅವರು ಹೇಳೋ ಮಾತು ಇನ್ನೂ ಚೆನ್ನಾಗಿದೆ. ನೀನೇರ ಬಲ್ಲೆಯ ನಾನೇರು ಎತ್ತರಕ್ಕೆ,
ನೀನೇರಬಲ್ಲೆಯ ನಾನೇರುವೆತ್ತರಕ್ಕೆ, ನೀ ಹಾರಬಲ್ಲೆಯ ನಾ ಹಾರುವ ಅಗಲಕ್ಕೆ, ನೀ ಮುಳುಗಬಲ್ಲೆಯ ನಾ ಮುಳುಗುವ ಆಳಕ್ಕೆ, ನೀ ಮುಳುಗಬಲ್ಲೆಯ ನಾ ಮುಳುಗುವ ಆಳಕ್ಕೆ. ಇಲ್ಲವಾ? ಇಲ್ಲ, ನಡೆ ದೂರ ಸರಿ, ಬರಲೇಬೇಡ ನೀನು. ಹೌದು, ನೀನೇರು ಎತ್ತರಕ್ಕೆ ಏರ್ತೀನಿ, ನೀನು ಹಾರುವ ಅಗಲಕ್ಕೆ ನಾನು ಹಾರ್ತೀನಿ, ನೀ ಮುಳುಗುವ ಆಳಕ್ಕೆ ನಾನು ಮುಳುಗ್ತೀನಿ. ಹೌದು, ಬಾ ಹತ್ತಿರಕ್ಕೆ. ನೋಡಿ, ಇವೆಲ್ಲ ಕೂಡ ಈ ಕವಿ ಸಹೃದಯನ ಲೋಕಕ್ಕೆ ಒಂದು ಮೂಲಭೂತವಾದ ಪ್ರಶ್ನೆಯನ್ನ ಎತ್ತಿಡ್ತಾನೆ. ಹಾಗಾದ್ರೆ ಸಹೃದಯನಾದಂಥವನು ಕವಿ ಹೇಗೆಲ್ಲ ರಚನೆ ಮಾಡಿದ್ದಾನೆ ಅವುಗಳನ್ನು ಆಳಕ್ಕೆ ಇಳಿದು ಬಲ್ಲುವಂತಹ ವ್ಯಕ್ತಿ ಆಗಿರ್ಬೇಕು ಅನ್ನೋದು ನಮ್ಗೆ ಸ್ಪಷ್ಟವಾಗುತ್ತೆ. ಅದಕ್ಕೆ ಸುಮ್ಮನೆ ನಿಮ್ಗೆ ಇನ್ನೊಂದು ನಿದರ್ಶನವನ್ನು ಕೊಡ್ತೀನಿ. ಪಿ ಲಂಕೇಶ್ ಅವರು ತಮ್ಮ ಏನಾದ್ರೂ ಕೃತಿಯನ್ನ ಬರೆದಾಗ ಅವರಿಗೆ ಯಾವಾಗ ಸಮಾಧಾನ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಟಿ.ಪಿ. ಅಶೋಕ್ ನಮ್ಮ ಕಾಲೇಜಿಗೆ ಬಂದಿದ್ರು, ನೆನಪಿದೆ ನಿಮ್ಗೆ. ಟಿ.ಪಿ. ಅಶೋಕ್, ರಾಜೇಂದ್ರ ಚೆನ್ನಿ, ಡಿ.ಆರ್. ನಾಗರಾಜು ಇಂಥವ್ರು ಓದಿ ಆ ಕೃತಿಯ ಬಗ್ಗೆ ಏನಾದ್ರೂ ಹೇಳಿದ್ರೆ, ಅಂದ್ರೆ ಮೊದ್ಲಿಗೆ ಮೆಚ್ಕೊಂಡ್ಬಿಟ್ರಂತೂ ಇನ್ನ ಎಲ್ಲರೂ ಮೆಚ್ಕೊಂಡ್ಬಿಡ್ತಾರೆ ಅನ್ನೋ ಅಭಿಪ್ರಾಯ ಪಿ ಲಂಕೇಶ್ ಅವ್ರಿತ್ತು. ಒಂದ್ ವೇಳೆ ತಿರಸ್ಕಾರ, ಇವ್ರು 3 ಜನದಲ್ಲಿ ಯಾರಾದ್ರೂ ಒಬ್ರು ತಿರಸ್ಕಾರ ಮಾಡಿದ್ರು ಕೂಡ ಓದುಗರೆಲ್ಲರೂ ತಿರಸ್ಕಾರ ಮಾಡ್ತಾರೆ ಅನ್ನೋದು ಭಾವ ಲಂಕೇಶ್ ಅವ್ರಿಗಿತ್ತು. ಹಾಗಾಗಿ ನೋಡಿ, ಕವಿಯ ನಿರೀಕ್ಷೆ ಇಂಥ ಓದುಗರಗಾಗಿ ಇರುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸಹೃದಯರ ಮಹತ್ವವನ್ನ ನಮ್ಮ ಮೀಮಾಂಸಕರು ಸಾಹಿತ್ಯ ಲೋಕದಲ್ಲಿ ಮೊದಲಿಂದನೂ ಕೂಡ ಗುರುತಿಸಿದ್ದಾರೆ. ಹಾಗಾಗಿ ಅದನ್ನ ಎಲ್ಲಾ ಕಡೆನೂ ಅದನ್ನ ಉಲ್ಲೇಖಿಸ್ತಾ ಬಂದಿದ್ದಾರೆ. ಸಹೃದಯ ಹಲ್ಲಾದೆ ಅಂತೇಳಿ ಆನಂದವರ್ಧನ ಕೂಡ ಹೇಳ್ತಾನೆ. ಅದಷ್ಟಲ್ಲೇ ಸಹೃದಯನನ್ನ ತುಂಬಾ ಸಮರ್ಥಕವಾಗಿ ಅರ್ಥೈಸಿದವನು ಅಭಿನವ ಗುಪ್ತ. ಮತ್ತೆ ಅಭಿನವ ಗುಪ್ತನ ಹೆಸರು ಬರುತ್ತೆ ನಮಗೆ. ಆತನ ಹೇಳುವ ಮಾತು ತುಂಬಾ ಚೆನ್ನಾಗಿದೆ. ಸಹೃದಯ ಹೇಗಿರ್ಬೇಕು ಅಂತ ಹೇಳಿದ್ರೆ, ಕಾವ್ಯಗಳ ಅಭ್ಯಾಸದಿಂದ ಮನಸ್ಸೆಂಬ ಕನ್ನಡಿ ನಿರ್ಮಲವಾಗಿ. ಕಾವ್ಯಗಳನ್ನು ಓದೋದ್ರಿಂದ ಅವನ ಮನಸ್ಸು ನಿರ್ಮಲವಾಗಿರ್ಬೇಕು. ಹೇಗೆ ಅಂತೇಳಿ ಕನ್ನಡಿ ತರ ಪ್ರತಿಬಿಂಬ ಅಥವಾ ಪ್ರತಿರೂಪವಾಗಿ ಇರಬೇಕು. ಅದರಿಂದ ವರ್ಣನೀಯ ವಿಷಯದಲ್ಲಿ ತನ್ಮಯನಾಗುವ ಯೋಗ್ಯತೆ ಯಾರಿಗೆ ಇದೆಯೋ ಅವರೇ ಕವಿ ಹೃದಯದೊಂದಿಗೆ ತಮ್ಮ ಹೃದಯ ಸಂವಾದವನ್ನುಳ್ಳ ಸಹೃದಯರು. ಈ ಮಾತನ್ನು ಅರ್ಥೈಸಿದಾಗ ನಮಗೆ ಸ್ಪಷ್ಟ ಆಗೋದೇನು ಅಂತ ಹೇಳಿದ್ರೆ, ಸಹೃದಯನಾದಂಥವನು ಕಾವ್ಯಗಳನ್ನ ಸತತವಾಗಿ ಓದೋ ಅಭ್ಯಾಸ ಇರಬೇಕು. ಕಾವ್ಯಗಳು ಓದೋ ಅಭ್ಯಾಸ ಇರಬೇಕು ಅವನಿಗೆ. ಮನಸ್ಸು ನಿರ್ಮಲವಾದ ಕನ್ನಡಿ ಅಂತ ಇರಬೇಕು. ಅವನಿಗೆ ತಾರತಮ್ಯ ಭಾವ ಮಾಡುವಂತ ಅವನಾಗಿರ್ಬಾರ್ದು. ತನ್ಮಯನಾಗುವ ಯೋಗ್ಯತೆ ಉಳ್ಳವನಾಗಿರ್ಬೇಕು. ಅದ್ರೊಳಗಡೆ, ಕಾವ್ಯದೊಳಗಡೆ ಓದ್ತಾ ಅವನು ಕಳೆದು ಹೋಗ್ಬಿಡ್ಬೇಕು. ಉದಾಹರಣೆ, ಮಲೆನಾಡಿನ ಮದುಮಗಳ ಕಾದಂಬರಿಯನ್ನ ದೀರ್ಘವಾದ ಕಾದಂಬರಿ, ಕೆಲವರು 2-3 ದಿನಕ್ಕೆ ಒಂದೇ ಸಿಟ್ಟಿಂಗ್ ಅಲ್ಲಿ ಮುಗಿಸೋರಿದ್ದಾರೆ, 2-3 ದಿನಗಳಲ್ಲೇ ಮುಗಿಸೋರಿದ್ದಾರೆ ಅಂತ ದೀರ್ಘವಾದ ಕಾದಂಬರಿಯನ್ನ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಆಗುವಂತಹ ತನ್ಮಯತೆಯ ಭಾವವನ್ನ, ಕವಿಯೊಂದಿಗೆ ಸಂವಾದ ನಡೆಸುವ ಸಾಮರ್ಥ್ಯ ಹೊಂದಿರಬೇಕು. ಕೊನೆಯದಾಗಿ ಅವನು ತಮ್ಮ ಹೃದಯ ಸಂವಾದವನ್ನುಳ್ಳ ಸಹೃದಯರು ಅಂದ್ರೆ ಕವಿ ಹೃದಯದೊಟ್ಟಿಗೆ ಸಂವಾದ ಮಾಡೋರು, ಕವಿಯೊಟ್ಟಿಗೆ ಚರ್ಚೆ ಮಾಡಬೇಕು. ಈ ಭಾಗ ಚೆನ್ನಾಗಿದೆ, ಈ ಭಾಗ ಚೆನ್ನಾಗಿಲ್ಲ. ಉದಾಹರಣೆ, ಗೆಳೆಯರ ಬಳಗ ಅಂತೇಳಿ ಧಾರವಾಡದಲ್ಲಿ ಇತ್ತು. ಅಲ್ಲಿ ಬೇಂದ್ರೆ, ಮಧುರ್ ಚೆನ್ನ ಮುಂತಾದವರು ಸಾಕಷ್ಟು ಜನ, 10 ಕವಿಗಳಲ್ಲಿ ಕವಿ ಸೇರ್ಕೊಳ್ತಾ ಇದ್ರು. ಎಲ್ಲರೂ ಕಾವ್ಯ ರಚನೆ ಮಾಡಿದವರೇ ಆಗಿರ್ಬೇಕು ಅಂತೇನಿರ್ಲಿಲ್ಲ. ಆದ್ರೆ ಸಾಹಿತ್ಯವನ್ನ ರಚನೆ ಮಾಡಿ ಅಲ್ಲಿ ಮಂಡಿಸ್ತಾ ಇದ್ರು, ಅಲ್ಲಿ ಚರ್ಚೆಗಳೇ ನಡೀತಾ ಇತ್ತು. ನೋಡಿ, ಇಲ್ಲಿ ಗೆಳೆಯರ ಬಳಗ ಇಲ್ಲಿ ಸಹೃದಯ ಕೆಲಸವನ್ನ ಅಂದ್ರೆ ಚರ್ಚೆ ಮಾಡೋ, ಸಂವಾದ ಮಾಡೋ ಸಾಮರ್ಥ್ಯ ಇತ್ತು ಅನ್ನೋದಕ್ಕೆ ಇಲ್ಲಿ ನಿದರ್ಶನ ಆಗುತ್ತೆ. ಇನ್ನ ರಾಜಶೇಖರ ಹೇಳುವಂತ ಮಾತುಗಳು ಸಹೃದಯನ ಬಗ್ಗೆ ಮತ್ತೆ ಪ್ರತಿಭೆ ಬಗ್ಗೆ ಹೇಳುವಂತ ಮಾತುಗಳು ತುಂಬಾ ನಾವು ಅಧ್ಯಯನಶೀಲವಾದಂಥದ್ದು ಮತ್ತೆ ಹೆಚ್ಚು ಗಮನ ಕೊಡ್ಬೇಕಾಗಿರ್ತಕ್ಕಂಥದ್ದು. ಸಹೃದಯನನ್ನ ಭಾವಕ ಅಂತೇಳಿ ಕರೀತಾನಾತ. ರಾಜಶೇಖರ ಸಹೃದಯನನ್ನ ಭಾವಕ ಅಂತ ಕರೀತಾರೆ. ಭಾವಕನಿಂದ ಅಂದ್ರೆ ಸಹೃದಯನಿಂದ ಕವಿಗೆ ಏನೆಲ್ಲ ಉಪಕಾರ ಆಗುತ್ತೆ, ಕವಿ ರಚನೆ ಮಾಡಿರ್ತಕ್ಕಂಥ ಕಾವ್ಯಗಳಿಗೆ ಏನೆಲ್ಲ ಉಪಕಾರ ಆಗುತ್ತೆ ಅನ್ನೋದನ್ನ ಅವನು ಹೀಗೆ ಹೇಳ್ತಾನೆ. ಶಬ್ದಗಳ ಬಂಧದಲ್ಲಿರುವ ಸೂಕ್ಷ್ಮಗಳನ್ನ ಚೆನ್ನಾಗಿ ಪರಿಶೀಲಿಸ್ತಕ್ಕವನು, ಒಳ್ಳೆಯ ಮಾತುಗಳನ್ನು ಕಂಡಾಗ ಆನಂದಿಸುವವನು. ಈ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ. ಶಬ್ದಗಳ ಬಂಧದಲ್ಲಿರುವ ಸೊಬಗಿನ ಸೂಕ್ಷ್ಮಗಳನ್ನು ಚೆನ್ನಾಗಿ ಪರಿಶೀಲಿಸ್ತಕ್ಕವನು, ಒಳ್ಳೆಯ ಮಾತುಗಳನ್ನ ಕಂಡಾಗ ಆನಂದಿಸತಕ್ಕವನು, ಕಾವ್ಯರಸದ ಅಮೃತವಾದ ರುಚಿಯನ್ನು ನೋಡಿ ತಣಿಯುವವನು, ಕವಿಯ ಗೂಢ ತಾತ್ಪರ್ಯವನ್ನು ಗುರುತಿಸಬಲ್ಲವನು. ಇಂತಹವನೇ ನಿಜವಾದ ಭಾವಕ. ಯೋಗ್ಯ ಭಾವಕನು ಕವಿಗೆ ಒಮ್ಮೆ ಪ್ರಭು, ಒಮ್ಮೆ ಗೆಳೆಯ, ಒಮ್ಮೆ ಮಂತ್ರಿ, ಒಮ್ಮೆ ಶಿಷ್ಯ, ಒಮ್ಮೆ ಗುರು
ಹೀಗೆ ಅನೇಕ ರೀತಿಯಲ್ಲಿ ಸಹಾಯಕನಾಗುವುದರಿಂದ ಅವನು ನೀಡದ ನೆರವೇ ಇಲ್ಲ. ಎಲ್ಲಾ ರೀತಿಯ ಕವಿಗೆ ನೆರವು ನೀಡುವಂತವನೇ ನಿಜವಾದವನೇ ಸಹೃದಯ. ಉದಾಹರಣೆ, KS ನರಸಿಂಹಸ್ವಾಮಿಯವರು ವಿ ಸೀತಾರಾಮಯ್ಯ ಅಂತೇಳಿ, ಅವರು ಗುರುಗಳು ಮತ್ತೆ ದೊಡ್ಡ ಕವಿಗಳು ಕೂಡ, ವಿಮರ್ಶಕರು ಹೌದು ವಿ ಸೀತಾರಾಮಯ್ಯ ಅಂತೇಳಿ. KS ನರಸಿಂಹಸ್ವಾಮಿಯವರು ಮೈಸೂರಲ್ಲಿ ಓದ್ತಾ ಇರಬೇಕಾದ್ರೆ ವಿ ಸೀತಾರಾಮಯ್ಯವ್ರ ಜೊತೆಗೆ ಸಂಜೆ ಹೊತ್ತಿನಲ್ಲಿ ವಾಕ್ ಹೋಗ್ತಾ ಇದ್ರು, ಕುಕ್ಕರಳ್ಳಿಯ ಕೆರೆಯ ತೀರದಲ್ಲಿ, ಕೆರೆಯ ದಂಡೆಯ ಮೇಲೆ. ಹೋಗ್ಬೇಕಾದ್ರೆ ಕವನ ವಾಚನ ಮಾಡ್ಕೊಂಡು ಹೋಗೋರು. ಯಾರು? VC ಅವರು. VC ಅವರ ಕವನ ವಾಚನವನ್ನ KS ಅವರು ಕೇಳ್ತಾ ಇದ್ರು. ಅದಕ್ಕೆ ಅವರು ಸಲಹೆಗಳನ್ನ ಕೊಡ್ತಾ ಇದ್ರು. ನೋಡಿ, ಇಲ್ಲಿ ಗುರು ಶಿಷ್ಯರು ಆದ್ರೂ ಸಲಹೆಗಳನ್ನ ಕೊಡ್ತಾ ಇದ್ರು. ಇನ್ನ KS ಅವರು ರಚನೆ ಮಾಡಿರ್ತಕ್ಕಂಥ ಕವಿತೆಗಳನ್ನ VC ಅವರ ಮುಂದೆ ವಾಚಿಸಿ ಹೇಳ್ತಾ ಇದ್ರು. ನೋಡಿ ಇವುಗಳು. ಆಮೇಲೆ ಇನ್ನ ಅಡಿಗರು ರಚನೆ ಮಾಡಿರ್ತಕ್ಕಂಥ ಕಾವ್ಯಗಳನ್ನ UR ಅನಂತಮೂರ್ತಿ ಅವರು ಅವ್ರ ಮುಂದೆ ಓದುವಂತ ಸಂದರ್ಭಗಳಿದ್ವು. ಆಮೇಲೆ ಅಡಿಗರು ಕಾವ್ಯಗಳ ಕುರಿತಾಗಿ G. ರಾಜಶೇಖರ್ ಅಂತೇಳಿ ದೊಡ್ಡ ವಿಮರ್ಶಕರು ಸಾಹಿತ್ಯ ಲೋಕದಲ್ಲಿ. G. ರಾಜಶೇಖರ್ ಅವರು ಏನ್ ಹೇಳ್ತಾರೆ ಅನ್ನೋದು ತುಂಬಾ ಬೇರೆ ಸಹೃದಯಗಳಿಗೆ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಅಡಿಗರ ಕಾವ್ಯ ಸುಲಭವಾಗಿ ದಕ್ಕಬಲ್ಲಂತ ಕವಿತೆಗಳಾಗಿರ್ಲಿಲ್ಲ. ನವ್ಯ ಕಾಲದ ಕವಿತೆಗಳು, ಪ್ರತಿಮೆಯುಕ್ತವಾದ ಕವಿತೆಗಳು ಓದುಗನಿಗೆ ಸುಲಭವಾಗಿ ನಿಲುಕ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರು, ಇಂಥ ಒಬ್ಬ ಓದುಗ ಅಂದ್ರೆ ರಾಜಶೇಖರ್ ಅಂತವ್ರು ಇದ್ರ ಬಗ್ಗೆ ಏನನ್ನ ಹೇಳ್ತಾರೆ ಅನ್ನೋ ತುಂಬಾ ನಿರೀಕ್ಷೆ ಇತ್ತು. ಅದೇ ರೀತಿ ಕುವೆಂಪು ಅವರ ಸಾಹಿತ್ಯವನ್ನ ದೇಜೇಗ ಅವರು ಹೇಗೆ ಗಮನಿಸ್ತಾ ಇದ್ದಾರೆ, GS ಶಿವರುದ್ರಪ್ಪನವರು ಹೇಗೆ ಗುರುತಿಸ್ತಾರೆ, ಪ್ರಭುಶಂಕರ್ ಅವರು ಹೇಗೆ ಗುರುತಿಸ್ತಾರೆ. ಯಾಕಂದ್ರೆ ಕುವೆಂಪು ಅವರ ಶಿಷ್ಯ ಸರಣಿ ಇವರೆಲ್ಲರೂ ಕೂಡ. ಹಾಗಾಗಿ ಅವರ ಒಡನಾಟ ಹೆಚ್ಚಿದ್ದರಿಂದಾಗಿ, ನೇರವಾಗಿ ಅವರನ್ನು ನೋಡಿದ್ರಿಂದಾಗಿ ಏನನ್ನ ಹೇಳ್ತಾರೆ ಅನ್ನೋದು ನಿರೀಕ್ಷೆ ಇತ್ತು. ಹಾಗಾಗಿ ಸಹೃದಯ ಒಮ್ಮೊಮ್ಮೆ ಗೆಳೆಯನಾಗ್ತಾ ಇದ್ದ, ಮಂತ್ರಿ ಆಗ್ತಾ ಇದ್ದ, ಶಿಷ್ಯನಾಗ್ತಾ ಇದ್ದ, ಗುರು ಆಗ್ತಿದ್ದ ಅಂತ ಹೇಳ್ತಾರೆ. ಅದ್ರ ಜೊತೆ ಗೂಢಾರ್ಥವನ್ನ, ಕವಿಯ ಒಳ ಅರ್ಥ ಏನಿದೆ, ಕವಿ ಗ್ರಹಿಸಿರೋ ಒಳ ಅರ್ಥ ಏನಿದೆಯಲ್ಲ, ಅದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ಕವಿಯ ಜೊತೆಗೆ ಒಡನಾಟ ಇಟ್ಕೊಂಡು ಅವರ ಸಾಹಿತ್ಯವನ್ನ ನಿರಂತರವಾಗಿ ಅಧ್ಯಯನ ಮಾಡ್ಕೊಂಡು ಬಂದವರು ಯಾರಿದ್ದಾರೆ ಅವ್ರಿಗೆ ಇವು ಸ್ಪಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಸಹೃದಯ ಏನೆಲ್ಲ ಆಗ್ತಾನೆ ಅನ್ನೋದನ್ನ ರಾಜಶೇಖರ ತುಂಬಾ ಚೆನ್ನಾಗಿ ಹಿಡಿದಿಟ್ಟಿದ್ದಾನೆ. ಇನ್ನು ಮುಂದುವರೆದು ರಾಜಶೇಖರ ಹೇಳುವ ಮಾತು ಚೆನ್ನಾಗಿದೆ ನೋಡಿ. ಕವಿ ಆದವನು ಈ ಲೋಕಾನುಭವಗಳನ್ನ ಗ್ರಹಿಸ್ತಾನೆ. ಆ ಗ್ರಹಿಸುವುದನ್ನ ದೃಷ್ಟಿ ಕಾರ್ಯ ಅಂತ ಹೇಳ್ತೀವಿ. ತರುವಾಯ ಅದನ್ನ ಗ್ರಹಿಸ್ಕೊಂಡಿದ್ದನ್ನ ಕಾವ್ಯದಲ್ಲಿ ಬರೆದಿಡ್ತಾನೆ. ಆ ಕಾವ್ಯದನ್ನ ಬರೆದಿಟ್ಟಿದ್ದನ್ನ ಸೃಷ್ಟಿ ಕಾರ್ಯ ಅಂತ ಹೇಳ್ತೀವಿ. ಇಲ್ಲಿಗೆ ಕವಿ ಜವಾಬ್ದಾರಿ ಮುಗಿತು. ಇದಾದ್ಮೇಲೆ ಸೃಷ್ಟಿ ಆದ್ಮೇಲೆ ಯಾರಿಗೆ ಸಿಗುತ್ತೆ ಕಾವ್ಯ? ಓದುಗನ ಕೈಗೆ ಸಿಗುತ್ತೆ. ಅದನ್ನ ಓದಿ ಆಸ್ವಾದನೆ ಮಾಡಿ ತಾನು ಅದ್ರೊಳಗಡೆ ಒಂದು ದಿವ್ಯ ಲೋಕವನ್ನ ಸೃಷ್ಟಿ ಮಾಡ್ಕೊಳ್ತಾನೆ ತನ್ನ ಮನಸ್ಸಿನೊಳಗಡೆ, ತನ್ನ ಅಂತರಂಗದ ಒಳಗಡೆ. ಅದನ್ನ ನಾವು ಅನುಸೃಷ್ಟಿ ಕಾರ್ಯ ಅಂತ ಹೇಳ್ತೀವಿ. ಅದನ್ನ ಅನುಸೃಷ್ಟಿ ಕಾರ್ಯ ಅಂತ ಹೇಳ್ತೀವಿ. ಹೀಗೆ ದೃಷ್ಟಿ ಕಾರ್ಯ ಮತ್ತೆ ಸೃಷ್ಟಿ ಕಾರ್ಯಗಳಲ್ಲಿ ಕವಿಯು ಮೆರೆಯುವ ಪ್ರತಿಭೆ ಇದೆಯಲ್ಲ, ಅದನ್ನ ಕಾರಯಿತ್ರಿ ಪ್ರತಿಭೆ ಅಂತ ಕರಿತೀವಿ. ಕಾವ್ಯದ ಆಸ್ವಾದನೆ ಮಾಡುವ ಸಹೃದಯನಲ್ಲಿ ತೋರುವ ಪ್ರತಿಭೆಯನ್ನ ಭಾವಯಿತ್ರಿ ಪ್ರತಿಭೆ ಅಂತೇಳಿ ಕರಿತೀವಿ ಅಂತೇಳಿ ರಾಜಶೇಖರ ಹೇಳ್ತಾನೆ. ಮುಂದೆ ನಾವು ಅದನ್ನ ಪ್ರತಿಭೆ ಸಂಬಂಧಾಗ ಇನ್ನು ಜಾಸ್ತಿ ಅದರ ಆಳವಾಗಿ ಅದನ್ನ ಅಧ್ಯಯನ ಮಾಡೋಣ. ನೋಡಿ, ಕವಿ ತಾನು ಕೃತಿ ರಚನೆ ಮಾಡೋ ತೊಡಗಿದಾಗ ತನ್ನ ಎದುರಿಗೆ ಯಾರಿರ್ತಾರೆ, ಸಹೃದಯರಿಗೋಸ್ಕರ ಬರೀತಾ ಇದ್ದೀನಿ ಅಂತೇಳಿ ಅನ್ಕೊಂಡಿರೋದಿಲ್ಲ ಅವನು. ಯಾಕಂದ್ರೆ ಅವನಿಗೆ ತನ್ನ ಭಾವನೆ ಮುಖ್ಯವಾಗಿರುತ್ತೆ. ಯಾವಾಗ ನಾನು ಇನ್ನೊಬ್ಬರಿಗೋಸ್ಕರ ಬರೀತಾ ಇದ್ದೀನಿ ಅಥವಾ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ನನ್ನ ತನವನ್ನ ಕಳ್ಕೊಂಡ್ಬಿಡ್ತೀವಿ. ಭಾವನೆಗಳು ಆಸ್ಫೋಟ ಆಗೋದಿಲ್ಲ, ನಿರಂತರತೆ ಇರೋದಿಲ್ಲ. ಅಲ್ಲಿ ಪ್ರತಿ ಸಾರಿನೂ ಅನುಮಾನ ಕಾಡ್ಲಿಕ್ಕೆ ಶುರು ಆಗುತ್ತೆ. ಬರೀ ಹಿಂಗ್ ಬರ್ದು ಬಿಟ್ರೆ ಅವ್ರು ಏನ್ ಅನ್ಕೊಳ್ತಾರೋ, ಓದುಗ ಏನ್ ಅನ್ಕೊಳ್ತಾನೋ, ಇವನ್ ನನ್ ಗೆಳೆಯ ಏನ್ ಅನ್ಕೊಳ್ತಾನೋ, ಈ ರೀತಿ ಭಾವ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗಾಗಿ ನನ್ನ ಭಾವ ಅಂದ್ರೆ ಬರೆಯುವವನ ಭಾವ ಪ್ರಧಾನವಾದಾಗ ಅಭಿವ್ಯಕ್ತಿ ಸಹಜವಾಗಿ ಬರ್ತಾ ಹೋಗುತ್ತೆ. ಅಲ್ಲಿವರೆಗೆ ಬರೀತಾನೆ. ಬರೆದಾದ್ಮೇಲೆ ಅದು ಯಾರ ಕೈ ಸಿಗುತ್ತೆ? ಸಹೃದಯನ ಕೈ ಸಿಗುತ್ತೆ, ಓದುವನ ಕೈ ಸಿಗುತ್ತೆ. ಆಗ ಅವನ್ ನಿರೀಕ್ಷೆ ಮಾಡ್ತಾನೆ, ಬರೆದು ಮುಗಿದ ಮೇಲೆ ತಾನು ಬರೆದಂತ ಸಾಹಿತ್ಯವನ್ನ, ಕಾವ್ಯವನ್ನ ಓದಿದವನಿಗೆ ಏನಾಗ್ಬೇಕು? ಸಂತೋಷವನ್ನು ಕೊಡ್ಬೇಕು. ಅವ್ರಿಗೆ ಸಂತೋಷ ಅವರಲ್ಲಿ ಉಳಿಬೇಕು. ಆ ಕ್ಷಣದ ಅನುಭವ ಇದೆಯಲ್ಲ, ಸಂತೋಷದ ಅನುಭವ ಇದೆಯಲ್ಲ, ಅದು ಅನಂತ ಕಾಲದ ಅನುಭವ ಆಗ್ಬೇಕು. ಹಾಗಬೇಕಾದ್ರೆ ಆ ಅನುಭವಗಳನ್ನ ಪುನರ್ ಸೃಷ್ಟಿಸಿಕೊಳ್ಳುವಂತಹ ಸಹೃದಯರು ಬೇಕು ಅಂತೇಳಿ ಕವಿ ನಿರೀಕ್ಷೆ ಮಾಡ್ತಾನೆ. ಈ ದೃಷ್ಟಿಯಿಂದ ಒಂದ್ ವೇಳೆ ಸಹೃದಯರು ಇಲ್ಲ ಅಂತ ಹೇಳಿದ್ರೆ ಕಾವ್ಯಗಳೇ ಇರೋದಿಲ್ಲ. ಅಂದ್ರೆ ಭಕ್ತರಿಲ್ಲದೆ ಇದ್ರೆ ದೇವ್ರಿಲ್ಲ ಅಂತ ಹೇಗೆ ಹೇಳ್ಬೋದು, ಹಾಗೆ
ಸಹೃದಯರು ಇಲ್ಲದೆ ಇದ್ರೆ ಕಾವ್ಯ ಇಲ್ಲ ಅಂತ ಹೇಳ್ಬೋದು. ಇದನ್ನೇ GSS ಅವರು ಹೇಳುವ ಮಾತು ಹೀಗಿರುತ್ತೆ: ಕಾವ್ಯಕ್ಕೆ ಸಹೃದಯನ ಉಗಮ ಸ್ಥಾನವಾದ್ರೆ, ಕಾವ್ಯಕ್ಕೆ ಕವಿ ಹೃದಯ ಉಗಮ ಸ್ಥಾನವಾದ್ರೆ ಸಹೃದಯ ಸಂಗಮ ಸ್ಥಾನ ಆಗುತ್ತೆ. ಸಹೃದಯರಿಲ್ಲದೆ ಕವಿಯನ್ನ, ಕವಿ ಇಲ್ಲದೆ ಸಹೃದಯರನ್ನ ನಾವು ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ತಮ್ಮ ಗತಿಬಿಂಬ ವಿಮರ್ಶಾತ್ಮಕ ಕೃತಿಯಲ್ಲಿ GS ಶಿವರುದ್ರಪ್ಪನವರು ಅಭಿಪ್ರಾಯ ಪಡ್ತಾರೆ. ಸಹೃದಯರು ಏನಾದ್ರೂ ಕಾವ್ಯವನ್ನ ಓದ್ಲಿಲ್ಲ, ಚರ್ಚೆ ಮಾಡ್ಲಿಲ್ಲ, ತಮ್ಮ ಅಭಿಪ್ರಾಯವನ್ನು ಏನಾದ್ರು ವ್ಯಕ್ತಪಡಿಸ್ಲಿಲ್ಲ ಅಂತ ಹೇಳಿದ್ರೆ ಕವಿಗೆ ಬಹಳ ದುಃಖ ಆಗುತ್ತಂತೆ, ಬೇಸರ ಆಗುತ್ತಂತೆ. ಹಂಗೇನಾದ್ರೂ ಆದಾಗ ಆ ದುಃಖ ನಿರಾಸೆಗಳ ನಡುವೆ ಕಾವ್ಯ ರಚನೆ ಮಾಡೋದನ್ನ ನಿಲ್ಲಿಸ್ಬಿಡ್ಬೋದಂತೆ. ಉದಾಹರಣೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೊಂದು ನಿದರ್ಶನ ಕೂಡ ನೆನಪಾಗುತ್ತೆ. KS ನರಸಿಂಹಸ್ವಾಮಿಯವರು ಸುಮಾರು ಸಾಹಿತ್ಯ ರಚನೆ ಮಾಡೋದನ್ನ ನಿಲ್ಸಿರ್ತಾರೆ. ಅದ್ರ ಬಗ್ಗೆ ತುಂಬಾ ನಕಾರಾತ್ಮಕವಾದ ಮಾತುಗಳು ಕಾವ್ಯ ಲೋಕದಲ್ಲಿ ಹರಿದಾಡ್ತಾ ಇರುತ್ತೆ. ಅಡಿಗರು ಅವರನ್ನ ಮಲ್ಲಿಗೆ ಕವಿ, ಹೂವಿನ ಕವಿ, ಮಲ್ಲಿಗೆ ಕವಿ ಅಂತ ಅವರನ್ನ ಕರೆದಿದ್ದಾರೆ, ದೂಷಣೆ ಮಾಡಿದ್ದಾರೆ ಅಡಿಗರ KS ನರಸಿಂಹಸ್ವಾಮಿಯವರ ಸಾಹಿತ್ಯವನ್ನ. ಹಾಗಾಗಿ ಬೇಸರದಲ್ಲಿ KS ನರಸಿಂಹಸ್ವಾಮಿ ಸಾಹಿತ್ಯವನ್ನ ಬರೆಯೋದನ್ನ ನಿಲ್ಸಿದ್ರು ಅನ್ನೋ ಒಂದು ಕಥೆಗಳು ಹರಿದಾಡ್ತಾ ಇದ್ವು. ಅಂದ್ರೆ ಕಾರಣ ಅದಲ್ಲ, ಅವರು ತನ್ನಿಂದ ಒಳ್ಳೇದೊಂದು ಸಾಹಿತ್ಯ ರಚನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನವೋದಯ ಶೈಲಿಯಲ್ಲಿ ಬರೀತಾ ಇದ್ರು, ಅದನ್ನು ಭಿನ್ನವಾದ ಶೈಲಿಯಲ್ಲಿ ತಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ಕಾಲ ತಮ್ಮ ಬರವಣಿಗೆಯನ್ನು ನಿಲ್ಸಿರ್ತಾರೆ. ಅದಾದ ನಂತರದಲ್ಲಿ ಅತ್ಯುತ್ತಮವಾದ ಒಂದು ಕವನ ಸಂಕಲನ ಮೂಡಿ ಬರುತ್ತೆ. ಆ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರನೂ ಕೂಡ ಅವರಿಗೆ ದೊರೆಯುತ್ತೆ. ಈ ರೀತಿನೂ ಕೂಡ ಆಗುತ್ತೆ ಕಾವ್ಯಲೋಕದ ಒಳಗಡೆ. ಆಮೇಲೆ ಸಹೃದಯರು ಎಲ್ಲರೂ ಕೂಡ ಒಂದು ಕಾವ್ಯವನ್ನ ಓದಿದ್ಮೇಲೆ ಎಲ್ಲರೂ ಅದೇ ರೀತಿ ಗ್ರಹಿಸಬೇಕು ಅಂತಾನೆ ಇಲ್ಲ. ಯಾವುದೋ ಒಂದು ಕಾವ್ಯವನ್ನ, ಒಂದು ಕವಿತೆಯನ್ನ ಒಂದೇ ರೀತಿ ಗ್ರಹಿಸಬೇಕು ಅಂತಾನೂ ಇಲ್ಲ. ಅದು ಪ್ರತಿಯೊಬ್ಬ ಓದುಗನಿಗೂ ಕೂಡ ಅದು ಭಿನ್ನ ಭಿನ್ನವಾದ ಗ್ರಹಿಕೆಯನ್ನ ಉಂಟು ಮಾಡಬಹುದು. ಅದನ್ನು ಷಡಕ್ಷರ ದೇವ ಚೆನ್ನಾಗಿ ಅರ್ಥೈಸ್ತಾನೆ ಅಂತ ನೋಡಿ ಒಂದು ನಿದರ್ಶನದ ಮೂಲಕ. ಹೇಗೆ ದುಂಬಿ, ಗಿಳಿ, ನವಿಲುಗಳು ಒಂದೇ ಗಿಡಕ್ಕೆ ಹೋಗುತ್ತೆ. ಒಂದೇ ಗಿಡಕ್ಕೆ ಹೋದ್ರೆ ದುಂಬಿ ಎಲ್ಲಿಗೆ ಹೋಗುತ್ತೆ? ಹೂವನ್ನ ಅರಸಿ ಹೋಗುತ್ತೆ, ಹೂವಿನ ಮಕರಂದಕ್ಕೆ. ಗಿಳಿ ಹಣ್ಣುಗಳ ಬಳಿ ಹೋಗುತ್ತೆ, ನವಿಲು ಅದರ ಚಿಗುರನ್ನ ತಿನ್ಲಿಕ್ಕೆ ಹೋಗುತ್ತೆ. ಅಂದ್ರೆ ತಮಗೆ ಇಷ್ಟವಾದ ಬೇರೆ ಬೇರೆ ಭಾಗಗಳನ್ನ ಅವು ಪ್ರೀತಿಸ್ತಾವೆ. ಸಹೃದಯನೂ ಅಷ್ಟೇನೆ. ಒಂದು ಕಾವ್ಯ ಅಥವಾ ಒಂದು ಕವಿತೆ, ಒಂದು ಸಾಹಿತ್ಯದೊಳಗಡೆ ಅವನಿಗೆ ಯಾವುದು ಇಷ್ಟವಾಗುತ್ತೋ ಅದನ್ನ ಅವನು ಪ್ರೀತಿಸ್ತಾನೆ ಅಂತೇಳಿ. ಉದಾಹರಣೆ, ನಮಗೆ ಕಾನೂರು ಹೆಗ್ಗಡತಿ ಕಾದಂಬರಿಯನ್ನು ಓದಿದಾಗ ನಮಗೆ ಸೀತೆ ಪಾತ್ರ ಕೆಲವರಿಗೆ ತುಂಬಾ ಇಷ್ಟವಾಗ್ಬೋದು. ಆಕೆಯ ಪ್ರೀತಿಯ ನಿವೇದನೆ ಮಾಡ್ಕೊಳ್ಳಿಕ್ಕೆ ಪಟ್ಟಂತ ಕಷ್ಟಗಳು, ಆಕೆ ಇಷ್ಟವಿಲ್ಲದಿದ್ರು ಮದುವೆ ಆಗುವಂತಹ ಪ್ರಸಂಗಗಳು, ಆಕೆ ತನ್ನ ವೇದನೆಯನ್ನ ಹೇಳಿಕೊಳ್ಳೋದಿಕ್ಕೆ ಆಗದೆ ಇರತಕ್ಕಂತ ಪರಂಪರೆ ಅಥವಾ ಸಂಪ್ರದಾಯದ ಕಟ್ಟಳೆಗಳು, ಇವು ಇಷ್ಟ ಆಗ್ಬೋದು. ಇನ್ನೊಂದ್ ಕಡೆ ಬೇಟೆಯ ಪ್ರಸಂಗ ನಮಗೆ ಇಷ್ಟ ಆಗ್ಬೋದು. ಇನ್ನೊಂದ್ ಕಡೆ ಅಲ್ಲಿನ ಮನೆಗೆಲಸ ಮಾಡುವಂತ ಕೆಲಸದ ಆಳುಗಳು, ಅವರ ಜೀವನ ಶೈಲಿ ನಮಗೆ ಇಷ್ಟ ಆಗ್ಬೋದು. ಇನ್ನ ಕಥಾನಾಯಕನ ನಮ್ಗೆ ಹೂವಿನ ಪಾತ್ರ ನಮ್ಗೆ ಇಷ್ಟ ಆಗ್ಬೋದು. ಹೀಗೆ ಒಬ್ಬೊಬ್ರಿಗೂ ಕೂಡ ಒಂದೊಂದು ಭಿನ್ನತೆ ನಮ್ಮ ಕಾವ್ಯದೊಳಗಡೆ, ಒಂದೇ ಕಾವ್ಯದೊಳಗಡೆ ನಾವು ಕಾಣ್ತಾ ಹೋಗ್ತೀವಿ. ಇನ್ನ ಕನ್ನಡ ಕವಿಗಳು, ಸಂಸ್ಕೃತ ಕವಿಗಳು ಈಗೆಲ್ಲ ಹೇಳಿದ್ರು, ಅದ್ರ ನಡುವೆ ಕನ್ನಡ ಕವಿಗಳನ್ನು ಹೇಳಿದೆ. ಇನ್ನು ಕನ್ನಡ ಕವಿಗಳು ಕೆಲವರು ಹೇಳೋ ಮಾತುಗಳು ಹೀಗಿದ್ದಾವೆ: ಕವಿತಾ ರಹಸ್ಯಂ ಸತ್ಕವಿ ಅರಿಗುಂ ಅಂತೇಳಿ ಪಂಪ ಹೇಳ್ತಾನೆ. ಕವಿತೆಯ ರಹಸ್ಯವನ್ನ ಅರಿಬೇಕು ಅಂತ ಹೇಳಿದ್ರೆ ಆತ ಸತ್ಕವಿನೇ ಆಗಿರ್ಬೇಕು ಅನ್ನೋ ಒಂದು ಮಾತು. ಆಮೇಲೆ ಮುಂದುವರೆದು ಹೇಳ್ತಾನೆ: ಆನೂನ ಭಾವದ ಉನ್ನತ ರಸವೆಂದು ಸತ್ಕವಿಗಳು ಆಲಿಸೆ ಪೇಳ್ದ ಪೆನ್ ಈ ಪ್ರಬಂಧಮಂ ಎಂದು ಹರಿಹರ ಹೇಳ್ತಾನೆ. ಈ ಮಾತುಗಳನ್ನು ಗಮನಿಸ್ಕೊಳ್ಳಿ. ಸತ್ಕವಿಗಳ ಆಲಿಸೆ ಪೇಳ್ದ ಪೆನ್ ಈ ಪ್ರಬಂಧಮಂ, ಸತ್ಕವಿಗಳು. ಪಂಪ ಹೇಳಿದ್ದು ಕೂಡ ಸತ್ಕವಿಗಳು. ಆಂಡಯ್ಯ ಹೇಳ್ತಾನೆ: ಸ್ವಗೈಪ ಕಬ್ಬಮನ್ ಕಬ್ಬಿಗನಲ್ಲದೆ ಮೆಚ್ಚರ್ ಅಂತ ಹೇಳ್ತಾನೆ. ಸೊಗಸಾಗಿರುವಂತ ಕಾವ್ಯವನ್ನ ಕವಿಯಲ್ಲದವನು ಮೆಚ್ಚಲಾರ ಅಂತ ಹೇಳ್ತಾನೆ. ಇವರು ಹೇಳುವ, ಕನ್ನಡ ಕವಿಗಳು ಹೇಳುವ ಹೇಳಿಕೆಯನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಸಹೃದಯನಾದಂತವನು ಕವಿ ಆಗಿರ್ಬೇಕು ಅಂತೇಳಿ. ಅಂದ್ರೆ ಅವನು ಓದೋದಿಕ್ಕೆ ಅವನಿಗೆ ಬರಬೇಕು ಅಂತೇಳಿ. ಅಂದ್ರೆ ಈ ಹೇಳಿಕೆಗಳನ್ನು ಗಮನಿಸಿದಾಗ ಎಲ್ಲೋ ನಮ್ಮ ಕವಿಗಳು ನಮ್ಮ ಜನಪದರನ್ನ ನಿರ್ಲಕ್ಷಿಸಿದ್ದಾರೆ. ಓದು ಬಾರದ ವ್ಯಕ್ತಿಗಳು ಕಾವ್ಯವನ್ನ ಕೇಳಿ ಸಂಭ್ರಮಿಸುವ, ಅರ್ಥೈಸಿಕೊಂಡು ಮೆಚ್ಚುವಂತ ಕಾರ್ಯಗಳಿದ್ದಾವಲ್ಲ, ಅದ್ರ ಕಡೆ ಎಲ್ಲೋ ನಮ್ಮ ಕನ್ನಡ ಕವಿಗಳು ಸ್ಪಷ್ಟತೆಯನ್ನು ನೀಡಲಿಲ್ಲ ಅಂತೇಳಿ ಅನ್ಸುತ್ತೆ ಅನ್ನೋದು ವೀರಣ್ಣ ದಂಡೆಯವರ ಅಭಿಪ್ರಾಯ. ಇದು ಹೀಗೆ ಬರೆಯೋದು ನನ್ನ ಕೆಲಸ, ಸಾಂತ್ವ ಸುಖಕ್ಕಾಗಿ ಬರಿತೀನಿ, ಓದುವುದು ಓದದೇ ಇರುವುದು ಲೋಕಕ್ಕೆ ಸೇರಿದ್ದು ಅನ್ನೋದು
ಕವಿಯ ಒಟ್ಟು ಸಾರಾಸಗಟಾದ ಅಭಿಪ್ರಾಯ ಅನ್ನೋದನ್ನ ನಾವು ಗಮನಿಸಬಹುದು. ಅಂದರೆ ಇದರ ನಡುವೆ ಪಾಶ್ಚಿಮಾತ್ಯರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಅವರಲ್ಲಿ ನಮ್ಮಲ್ಲಿರುವ ಹಾಗೆ ಸಹೃದಯನ ಬಗ್ಗೆ ಭವ್ಯವಾದ ಕಲ್ಪನೆ ಏನು ಇಲ್ಲ. ಅವನಿಗೆ ಒಂದು ಪ್ರತಿಭೆ ಇರಬೇಕು ಅನ್ನೋದು ಅಷ್ಟೇ ಅವರ ಅಭಿಪ್ರಾಯ ಅಷ್ಟೇನೆ. ಅವನನ್ನ ರೀಡರ್ ಅಂತೇಳಿ ಕರೀತಾರೆ, ಸಹೃದಯನನ್ನ ಅಲ್ಲಿ ರೀಡರ್ ಅಂತ ಹೇಳ್ತಾರೆ. ಜಾನ್ ಡೂಯಿ ಅಂತ ಮನೋವಿಜ್ಞಾನಿ ಆತ ಹೇಳುವ ಕಲಾವಿದನು ಸೃಷ್ಟಿ ಕಾರ್ಯದಲ್ಲಿ ಯಾವ್ಯಾವ ಹಂತಗಳನ್ನು ಆಯ್ದು ಹೋಗಿದ್ದಾನೋ ಅವೆಲ್ಲವನ್ನು ಓದುಗ ಕ್ರಮಿಸಬೇಕು ಅಂತ ಹೇಳ್ತಾನೆ. ಅಂದ್ರೆ ಅವನು ಕವಿ ಮನಸ್ಕನ್ ಆಗಿರ್ಬೇಕು ಅನ್ನೋದನ್ನ ಈ ವಾಕ್ಯ ಅರ್ಥೈಸುತ್ತೆ. ರಾಬರ್ಟ್ ಗ್ರೇವ್ ಹೇಳುವಂತ ವಾಕ್ಯವನ್ನು ಗಮನಿಸಿದ್ರೆ ಕಾವ್ಯನ ಅರ್ಥಪೂರ್ಣತೆಯನ್ನು ಮೆಚ್ಚಬೇಕಾದ್ರೆ ಓದುಗನು ಕವಿಯ ಅನುಭವ ತನ್ಮಯತೆಗೆ ಪೂರಕವಾದ ಸಮಾಧಿ ಸ್ಥಿತಿಯನ್ನು ಪಡೆಯಬೇಕೆಂದಿದ್ದಾನೆ. ಅಂದ್ರೆ ಕವಿಯ ಏರುವ ಮಟ್ಟಕ್ಕೆ ಆತನು ಕೂಡ ಏರಬೇಕು, ಸಮಾಧಿ ಸ್ಥಿತಿಗೆ ಹೋಗಬೇಕು, ಕವಿ ಅನುಭವಿಸಿದ್ದೆಲ್ಲವನ್ನು ಕೂಡ ಆತನು ಕೂಡ ಅನುಭವಿಸಬೇಕು ಅಂತ ಹೇಳ್ತಾರೆ. ಇವೆಲ್ಲ ಹೇಳಿಕೆಗಳನ್ನ ಗಮನಿಸಿದಾಗ ನಮಗೆ ಸ್ಪಷ್ಟವಾಗೋದು, ಸಹೃದಯ ಕಾವ್ಯದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಮಾಡ್ತಾನೆ, ಕಾವ್ಯವನ್ನ ಪ್ರಚಾರ ಮಾಡುವ ಕೆಲಸವನ್ನ ಮಾಡ್ತಾನೆ, ಓದುಗರ ಸಂಖ್ಯೆ ಹೆಚ್ಚಾಗುವಂತ ಕೆಲಸವನ್ನು ಮಾಡುವಂತವನೇ ಈ ಆದರ್ಶ ಓದುಗ. ಒಮ್ಮೊಮ್ಮೆ ಆತ ವಿಮರ್ಶಕನಾಗಿ, ಒಮ್ಮೊಮ್ಮೆ ಆತ ಸ್ನೇಹಿತನಾಗಿ, ಒಮ್ಮೊಮ್ಮೆ ಆತ ರಸಿಕನಾಗಿ, ಒಮ್ಮೊಮ್ಮೆ ಹಾಗೆ ಕವಿಗೆ ಸ್ನೇಹಿತನಾಗಿ ಕವಿಯ ಸಾಹಿತ್ಯಕ್ಕೆ ಮತ್ತಷ್ಟು ಪ್ರೇರಣೆಯನ್ನು ಕೊಡುತ್ತಾ ಮತ್ತಷ್ಟು ಸಾಹಿತ್ಯ ಸೃಷ್ಟಿಗೆ ಸಹಕಾರವನ್ನು ಮಾಡುವಂತ ವ್ಯಕ್ತಿ ಆಗಿರ್ತಾನೆ ಈ ಸಹೃದಯ. ಹಾಗಾಗಿ ಎಲ್ಲಿಯವರೆಗೆ ಸಹೃದಯರಿರ್ತಾರೋ